ಯಾರೋ ಇಲ್ಲಿ ಬುಲೆಟ್? ಯಾರೋ ಇಲ್ಲಿ ಬುಲೆಟ್? ಏನೋ ನೋಡ್ತೀಯಾ? ಏಯ್ ಯಾರೋ ಇಲ್ಲಿ ಬುಲೆಟ್ ಹೇಳ್ರೋ? ಯಾರೋ ಬುಲೆಟ್? ಯಾರೋ ಇಲ್ಲಿ ಬುಲೆಟ್? ಹೇಳ್ರೋ ಎಲ್ಲಿದ್ದಾನೆ? ಏಯ್ ಹೇಳ್ರೆ ಯಾರ ಇಲ್ಲಿ ಬುಲೆಟ್? ನಾನೇ ಅಣ್ಣ ಬುಲೆಟ್. ನೀನೇನ ಬುಲೆಟ್? ಹೌದಣ್ಣ. ನಿನ್ನ ಹೊಡಿಯಕ್ಕೆ ಇದು ಬೇರೆ ಬೇಕಾ? ಬಿಸಾಕ್ಬಿಡಿ ಅಣ್ಣ. ನೀನೇನು ದೊಡ್ಡ ರೌಡಿನಾ? ಹಂಗಲ್ಲ ಅಣ್ಣ. ಹಂಗಲ್ಲ ಅಣ್ಣ ಅಂದ್ರೆ ಕಾಲೇಜಲ್ಲಿ ಬೇಡ, ಹೊರಗೆ ಇಟ್ಕೋಬೇಕಾ? ಬುಲೆಟ್ ಇದು ನಾನು ಇಟ್ಕೊಂಡಿದ್ದೆ ಹೆಸರಲ್ಲ ಕಣೋ, ಕರ್ನಾಟಕನೇ ಇಟ್ಟಿರೋದು. ಶೂ ಏನೋ ಸರಿ ಇದೆ, ಆದ್ರೆ ನಾನು ಸರಿ ಇಲ್ಲ ಕಣೋ. ಬುಲೆಟ್ ಮಾತಾಡ್ತಾ ಇದ್ದೀನಿ. ಸಿಟಿ RDX ಕಾಲೇಜ್ಗೆ ಬೇಗ ಒಂದು ಆಂಬುಲೆನ್ಸ್ ಕಳಿಸು. ಮಾತಾಡ್ತಾ ಇದ್ದೀನಿ. ಯಾಕೋ ಡಿಸ್ಟರ್ಬ್ ಮಾಡ್ತೀಯಾ? ಓವರ್. ಎಲ್ಲರನ್ನೂ ಆಂಬುಲೆನ್ಸ್ಗೆ ಕರ್ಕೊಂಡು ಹೋಗ್ರು. ಹೊಡ್ದಾಕ್ಬಿಡ್ತೀನಿ ನನ್ ಮಕ್ಕಳ, ಹೊಡ್ದಾಕ್ಬಿಡ್ತೀನಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಏನೋ ಲೈಟ್ ಆಗಿ ಹೊಡಿತೀನಿ ಅಂತ ಎಗ್ರಿ ಹೊಡ್ದೆ. ಮೊದ್ಲು ಫೈಟ್ ಮಾಡೋದ್ರಿಂದ ಸ್ವಲ್ಪ ಆತರ ಪಟ್ಬಿಟ್ಟೆ. ಪರವಾಗಿಲ್ಲ, ಕ್ಷಮಿಸ್ಬಿಡಿ. ಮಾತಾಡ್ದಂಗೆ ಇದ್ರಲ್ಲಿ 10,000 ಇದೆ, ತಗೊಂಡ್ ಅಪ್ಪೀಟ್ ಆಗ್ಬಿಡಿ. ಹೇಳಿದಕ್ಕಿಂತ ಎಕ್ಸ್ಟ್ರಾನೇ ಹೊಡೆದಿದ್ಯಾ? ಎಕ್ಸ್ಟ್ರಾ ಲಾರ್ಜ್ ಬಾಡಿನ ಸ್ವಲ್ಪ ಎಕ್ಸ್ಟ್ರಾ ಹೊಡಿಬಾರ್ದಾ? ಏನೋ ಚಿಕ್ಕ ಹುಡುಗ, ಕ್ಷಮಿಸ್ಬಿಡಿ. ಚಿಕ್ಕ ಹುಡುಗನ್ಗೆ ಯಾಕೋ ಚೈನ್? ಅಯ್ಯೋ, ಇದು ಸೇಟು ಅಂಗಡಿಯಲ್ಲಿ ತಗೊಂಡಿರೋದು. ಎಲ್ ತಗೊಂಡ್ರೆ ನನಗೇನ? ಹೋಗ. ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ಸಿಟಿಗೆ RDX, ಈ ಸಿಟಿ ಕಾಲೇಜ್ಗೆ ಈ ಬುಲೆಟ್. ಗಾಡಿ ತೆಗಿರೋ. ಫ್ರೆಂಡ್ಸ್, ಇನ್ ಮುಂದೆ ಈ ಕಾಲೇಜ್ಗೆ ಎಲ್ಲಾನು ನಾನೇ. ನಾನ್ ಹೇಳೋದ್ ಕೇಳಿದ್ರೆ ನಿಮ್ಗೆ ಯಾವ್ದೇ ತೊಂದ್ರೆ ಆಗೋದಿಲ್ಲ. ಇವತ್ತೊಂದಿನ ನೀವೆಲ್ಲರೂ ಕಾಲೇಜ್ ಹೋಗಿ. ಹೊರಡ್ತಾವನೆ ಈ ಬುಲೆಟ್. ಸಮಸ್ಯೆ ಬಂದ್ರೆ ರಿಪೀಟು. ನಿನ್ಗೇನ್ ಸಪ್ರೇಟ್ ಆಗಿ ಹೇಳ್ಬೇಕಾ? ಕ್ಲಾಸ್ಗೆ ಹೋಗು. ಫೋನಾ ನಿಂದ? ಇದೇ ಅಲ್ವಾ ನಿನ್ ಫೋನ್? ಆದ್ರೆ ಟಚ್ ಮಾಡಿ ನೋಡು. ನಿನ್ ಕೈಯಲ್ಲಾದ್ರೆ ಮುಟ್ಟು ನೋಡೋಣ. ಮುಟ್ಟಿದ್ರೆ ಕೈ ಮುರಿದಾಕ್ಬಿಡ್ತಾನೆ ಈ ಬುಲೆಟ್. ನೋಡ್ದೆ ತಾನೆ ಇಲ್ಲಿ ನಡೆದಿದ್ದೆಲ್ಲ? ನೋಡ್ದೆ. ಒಳಗ್ ಹೋದಾಗ ಚೈನ್ ಇದ್ದಿದ್ದನ್ನು ನೋಡ್ದೆ, ಹೊರಗ್ ಬಂದಾಗ ಚೈನ್ ಇಲ್ಲದೆ ಇರೋದನ್ನು ನೋಡ್ದೆ. ಅದೇನಿಲ್ಲ, ಏಟ್ ಬಿದ್ದ ರೌಡಿಯೊಬ್ಬ ಹಾಸ್ಪಿಟ್ಲ್ ಖರ್ಚಿಗೆ ದುಡ್ಡು ಕೇಳ್ದ, ಹಾಗೆ ನಾನ್ ಚೈನ್ ನ ಕೊಟ್ಟೆ. ಯಾಕಂದ್ರೆ ನನ್ಗೆ ಹೊಡಿಯೋದಕ್ಕೂ ಗೊತ್ತು, ನೋಡ್ಕೊಳ್ಳೋದಕ್ಕೂ ಗೊತ್ತು. ಅದ್ ಸರಿ, ಒಳಗಡೆ ಏನೋ 10,000 5,000 ಅಂತ ಚೌಕಾಸಿ ನಡೀತಿತ್ತು. ಅದೇನಿಲ್ಲ, ಈ 1000ದಲ್ಲಿ ಒಬ್ಬನ್ ತರ ನೀನ್ 10,000ದಲ್ಲಿ ಒಬ್ಬ ಅಂತ ಹೊಗಳ್ದ. ನಾನ್ ಪರವಾಗಿಲ್ಲ, ಹೋಗೋ ಅಂತ ಕಳಿಸ್ಬಿಟ್ಟೆ. 1000 ಜನ ನೋಡಿದೀನಿ, ಆದ್ರೆ ನಿಂತರ ಡುಬಾಕೋರ್ನ ಮಾತ್ರ ನೋಡಿಲ್ಲ ನಾನು. ಯಾಕೆ ಡುಬಾಕೂರ್ ಅಂತಿದ್ಯಾ? ಸಿಮ್ಮು ನನ್ ಕೈಯಲ್ಲೇ ಇದೆ, ಫೋನಲ್ಲಿ ದೊಡ್ಡ ಶೋ ಕೊಡ್ತಾ ಇದೀಯಾ. ಯಾಕಪ್ಪ ಇದೆಲ್ಲ ಓಕೆ, ಒಳಗ್ ನಡೆದಿದ್ ಮ್ಯಾಟ್ರ್ ಎಲ್ಲ ಹೇಗಪ್ಪ ಕರೆಕ್ಟ್ ಆಗಿ ಹೇಳ್ತಿದ್ಯಾ? ಇದಕ್ಕೆ ಹೆಸರೇ ಒದೆ ಕೊಡುದು ಅಂತ. ಸರಿ, ಹ್ಯಾಪಿ ಆಗಿರೋ ಟೈಮಲ್ಲಿ ನೀನ್ ಯಾಕೋ ಇಷ್ಟೊಂದು ಡೆಲ್ ಆಗಿದ್ಯಾ? ಒಂದ ಎರಡ ಹೇಳೋದಕ್ಕೆ 33 ಜನ ಲವ್ ಮಾಡ್ನೋ. ಒಬ್ಳು ಕೂಡ ಕನೆಕ್ಟ್ ಆಗಿಲ್ವೋ? ಯಾಕೆ ಇಲ್ವಾ? ಮನ್ಸಿಲ್ವನ ನನ್ಗೆ? ಫೀಲಿಂಗ್ಸ್ ಇಲ್ವಾ? ಏನಕ್ಕೋ ಅಷ್ಟೊಂದು ಫೀಲ್ ಮಾಡ್ಕೋದ್ಯಾ? ತಗೋ ಚಿಪ್ಸ್ ತಿನ್ನು. ಕೂಲ್ ಮಗ, ಕೂಲ್. ಒಬ್ಳು ಸಪೋರ್ಟ್ ಮಾಡಿದ್ರು, ಇಷ್ಟೊಂದು ಟ್ವಿನ್ಸ್ ಕಣೋ. ನನ್ ಮಕ್ಳು ತೆವಳ್ತಾ ಇದ್ರು. ಹಂಗ ದಿನ ಒಂದ್ ಜೋಡಿಗೆ ಮದುವೆ ಮಾಡಿಸ್ತೀನಿ, ಅವ್ರಿಗೆ ಫಸ್ಟ್ ನೈಟ್ ನಡೀತಾ ಇದೆ. ನನಗೆ ಮದುವೆ ಆದ್ರೂ ಆಗಿಲ್ಲ, ಅಟ್ಲೀಸ್ಟ್ ಫಸ್ಟ್ ನೈಟ್. ಸರಿ, ಫಸ್ಟ್ ನೈಟ್ ಇಲ್ಲ ಅಂದ್ರೆ ಬಿಡು, ಚಿಪ್ಸ್ ಆದ್ರೂ ತಿನ್ನು. ಏನೋ ಈ ಚಿಪ್ಸ್ಗೋಸ್ಕರ ಅಳ್ತಿದ್ದೀನ? ಚಿಪ್ಸ್ ಕೊಟ್ಟು ಸಮಾಧಾನ ಮಾಡ್ತೀಯಾ? ಎದ್ದು ಹೋಗ್ಬಿಡು, ಮರ್ಯಾದೆ ಹೋಗ್ಬಿಡು. ಬಾಟ್ಲ್ ಖಾಲಿ ಆಯ್ತಲ್ಲ, ರಾತ್ರಿ ಕನ್ಸಲ್ ಬರ್ತಾಳೆ, ತಲೆ ಕಡಿಸ್ಕೊ. ಗುಡ್ ನೈಟ್, ಡೋಂಟ್ ಡಿಸ್ಟರ್ಬ್. ನನ್ನ ಮಗ ಇವನ್ ಮುಖಕ್ಕೆ ಟ್ವಿನ್ಸ್ ಬೇಕಂತೆ. ಅದೇನೋ ಇನ್ನು ಎಷ್ಟ್ ದಿನ ಅಂತ ನಾವ್ ಇಲ್ಲಿರ್ಬೇಕು ಗೊತ್ತಿಲ್ಲ. ಇರೋಣ, ನಮ್ಗೆ ಬೇರೆ ಏನ್ ಕೆಲ್ಸ ಇದೆ? ಇಲ್ಲಿ ಆ ದೆವ್ವನ್ ಬಿಟ್ಟು ಬೇರೆ ಏನೋ ಇದೆ. ನಿನ್ನೆವರೆಗೂ ಅದ್ ನಿನ್ ಜೊತೆನೆ ಆಟಾಡ್ಕೊಂಡಿತ್ತು, ಇವತ್ತು ರಾಮ್ ಜೊತೆ ಶುರು ಮಾಡ್ಬಿಡ್ತು. ರಾತ್ರಿ ಆದ್ರೆ ಸಾಕಣೋ, ಬಂದ್ಬಿಡುತ್ತೆ. ಇವತ್ ರಾತ್ರಿ ಬಂದು ಏನ್ ಮಾಡುತ್ತೋ ಏನೋ. ಸ್ವಲ್ಪ ಹೊತ್ತಿಗೆ ಮುಂಚೆ ದೆವ್ವನ ನಾನಾ ನೋಡೇ ಬಿಡ್ತೀನಿ ಅಂತಿದ್ದೆ. ಅದಕ್ಕೆ ಅಲ್ವನೋ ಎಣ್ಣೆ ಹೊಡಿಯೋಣ ಅಂತ ಹೇಳಿದ್ದು.
ಒಂದ್ ಪೆಗ್ ಹಾಕೊಂಡ್ ಮಾತಾಡ್ತೀನಿ. ಲೇ ಎಣ್ಣೆ ನಿಧಾನ ಕುಡಿಬೇಕು, ನೀರ್ ತರ ಅಲ್ಲ. ಇರೋದು ಒಂದೇ ಒಂದು ಬಾಟ್ಲು. ಇನ್ನೊಂದ್ ಪೆಗ್ ಹಾಕೋ. ಛೀ ಬಾಯ್ ಮುಚ್ಚು. ಈ ಬಾಟ್ಲು ಮುಗಿದ್ರೆ ತರೋದಕ್ಕೂ ಯಾರು ಇಲ್ಲ. ಅವ್ನ್ ನನ್ ಬೆಸ್ಟ್ ಫ್ರೆಂಡ್ ಕಣೋ. ಸಣ್ಣ ವಯಸ್ಸಿಂದ ಒಬ್ರು ಕಂಡ್ರೆ ಒಬ್ರು ಪ್ರಾಣ. ಬೇಕಿದ್ರೆ ಅವನ್ನೇ ಕೇಳು. ಅಲ್ಲಿ ನೋಡು ಬಂದ್ಬಿಟ್ಟ ನೋಡು. ಬಾರ ಮಗ ಕೂತ್ಕೋ ಕೂತ್ಕೋ. ಈಗ ನೋಡು ಲೈ, ನಾನ್ ಯಾರೋ ನಿನ್ಗೆ? ದೇವ್ರು ಕೊಟ್ಟ ಸ್ನೇಹಿತ ಕಣ. ಅಯ್ಯೋಯಪ್ಪ. ಲೈ ಇದು ಅವನ್ಗೆ ಹೇಳೋ. ಹೌದು ಕಣ, ಇವ್ ನಿಜವಾಗ್ಲೂ ದೇವ್ರು ಕೊಟ್ಟಿರೋ ಸ್ನೇಹಿತ. ಕೇಳಿಸ್ಕೊಂಡ? ಬಾ ಮಗ ಒಂದ್ ಪೆಗ್ಗೊಡಿ. ಇದನ್ ಕುಡಿದ್ರೆ ಒಂದ್ ಸ್ವಲ್ಪ ಧೈರ್ಯ ಬರುತ್ತೋ. ಈಗ ಅದೆವ್ವ ಬರ್ಲಿ ನೋಡ್ಕೊಳ್ಳೋಣ. ಲೇ 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 ನನ್ಗೊಂದ್ ಹಾಕೋ. ಸುಮ್ನೆ ಇರೋ, ಇವಾಗ್ಲೇ ಜಾಸ್ತಿ ಆಗಿದೆ ನಿನ್ಗೆ. ತಗೋ ಮಗ ನೀನ್ ಕುಡಿ ಕುಡಿ. ತಗೋ ಕಳೆ ಬೀಜ ತಿನ್ನು. ಏ ಮಗ, ನಿಂಗ್ ಭಯ ಆಗ್ತಿಲ್ವಾ? ಭಯನಾ ನನಗ? ಇದನ್ ಕುಡಿದ್ಬಿಟ್ಟು ಹೇಳ್ತೀನಿ. ಕರಿಯೋ ಅದನ್ನ. ನಾನ್ ಕರೆದ್ರೆ ಬರಲ್ವೋ? ನೀನೇ ಕರಿ. ಹೆದರ್ ಪಕ್ಲಾ, ಇಲ್ ನೋಡು. ಏ ದೇವ, ನಾನೇ ಬರ್ತಾ ಇದ್ದೀನಿ. ಕಮಾನ್. ಕರೆದ್ರೆ ಬರಲ್ವಾ? ನಾನೇ ಲೋ, ನನಗೇನೋ ಅನುಮಾನ ಬರ್ತಿದೆ ಕಣೋ. ನನ್ಗೆ ಯಾಕೋ ತುಂಬಾ ಡೌಟ್ ಆಗ್ತದೆ, ಸಕ್ಕತ್ ಭಯ ಆಗ್ತದೆ. ಹೋಗೋಣ ಕಣೋ ಪ್ಲೀಸು. ನಿನಗೆಲ್ಲ ಅನುಮಾನನೇ. ಯಾರ್ರಿ ನೀವು? ಯಾರ್ ಬೇಕು ನಿಮ್ಗೆ? ನಾವೆಲ್ಲ ವಾಸು ಸ್ನೇಹಿತರು ಕಣಮ್ಮ. ವಾಸು ಎಲ್ಲಿದ್ದಾನೆ? ಒಂದ್ಸಲ ಕರಿ. ವಾಸು, ವಾಸು. ಏನ್ರಪ್ಪ ಆಯ್ತಾ ನೀವು ಎಣ್ಣೆ ಹೊಡೆದಿದ್ದು? ಇಂದು ಇವರು ನನ್ನ ಫ್ರೆಂಡ್ಸು. ಲೇ ಅಲ್ಲಿ ನೋಡು, ಅಲ್ಲಿರೋದೇ ನನ್ನ ಸೋದರತೆ ಮನೆ. ನೀವು ಹೋಗಿ ಅಲ್ಲಿ ಉಳ್ಕೋಬಹುದು. ಸರಿ ಕಣ, ಅಲ್ವಾ ಮಲ್ಕತ್ತೀವಿ, ಬೆಳಗ್ಗೆ ಸಿಗ್ತೀವಿ. ಗುಡ್ ನೈಟ್, ನಮಸ್ಕಾರ. ಬಲ ಬಲ ಚಂದದ ಚಂದ್ರಲೇನು ನಿನ್ನ ಗೊತ್ತು ಕಣ, ಅದಕ್ಕೆ ಧೂಳುರ್ಸ್ತಾ ಇರೋದು. ನನ್ ಬಟ್ಟೆಲ್ ಧೂಳುರ್ಸ್ತಿಯಲ್ಲ. ಸೂಪರ್ ಆಗಿದೆ ಕಣ ಮನೆ. ಮನೆ ಏನೋ ಚೆನ್ನಾಗಿದೆ. ಈ ಚೆನ್ನಾಗಿರೋ ಮನೇಲಿ ಯಾಕೆ ಸೂಸೈಡ್ ಮಾಡ್ಕೊಬಿಟ್ರು? ಏನಂದ್ರೆ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರ? ಅಂದ್ರೆ ನಾವು ಗೆಸ್ಟ್ ಹೌಸ್ ಅಲ್ಲಿ ಇರೋದಲ್ಲ, ಗೋಸ್ಟ್ ಹೌಸ್ ಅಲ್ಲಿ ಇರೋದಾ? ನಿಂಗೆ ಯಾರೋ ಹೇಳಿದ್ದು? ವಾಸನೆ ಹೇಳಿದ್ ಬಿಡ, ಒಳ್ಳೆ ಎದುರು ಪಕ್ಲು ಅಂತಂದು. ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಜ್ಞಾಪಕ ಬರ್ತಾನೆ ಇಲ್ಲ. ಏನು ಏನದು? ಏನೋ ಇತ್ತಲ್ಲ, ಏನದು? ಅದಲ್ಲ, ಅದು ಅಲ್ಲ. ಏರಮ್ಮ, ನಿನ್ ಕೈಲಿ ಸರಾಯ್ ಕುಡಿಯೋ ಸ್ವರ್ಗ ನಮ್ಮ. ನೀನು ಅಂತ ಒಂದು ಮಾತು ಹೇಳೋ, ನಾನು ನಿನ್ನ ಮದುವೆ ಆಗ್ಬಿಡ್ತೇನೆ. ಏರಮ್ಮ ಲವ್ ಸ್ವಲ್ಪ ಎದ್ದೇಳ್ತೀಯನೋ? ಲವ್ ಎದ್ದೇಳೋ. ಈರಮ್ಮ, ನನಗ್ ಬಿಕ್ಕಳಿಗೆ ಬರ್ತಿದೆ, ನೀರ್ ಬೇಕು, ಖಾಲಿ ಆಗಿದೆ ಕಣೋ. ವಾಸು ಮನೆಗೆ ಹೋಗಿ ಈಸ್ಕೊಳ. ನೀನು ನನ್ನ ಜೊತೆ ಬರಲ್ವಾ? ಲೇ ಹೋಗಲೇ, ನಂಗೆ ಈರಮ್ಮ ಕ್ಯಾನ್ಸಲ್ ಬರ್ತಿದ್ದಾಳ. ನಾನು ಅವಳು ಕ್ಯಾನ್ಸಲ್ಗೆ ಏನೇನೋ ಮಾಡ್ಕೊತಾ ಇದೀವಿ. ಲೋ ನೈಜಮ್, ವಾಸು ಮನೆಗೆ ಹೋಗ್ಬಿಟ್ಟು ನೀರ್ ತಗೊಂಬರೋಣ ಬಾರೋ. ನೀ ಸುಮ್ನೆ ಹೋಗ, ನಂಗೇನೋ ನೆನಪಾಗ್ತಿದೆ ಕಣೋ. ಅದೇ ನೀರ್ ಕಣೋ. ಅದಲ್ಲ ಕಣೋ, ಏನೋ ನೆನಪಾಗ್ತಿದೆ. ನೀನ್ ಡಿಸ್ಟರ್ಬ್ ಆಗಬೇಡ ಕಣೋ, ಏನು ಅಂತ ಗೊತ್ತಾಗ್ತಿಲ್ಲ. ಸುಮ್ನೆ ಹೋಗ ಪ್ಲೀಸ್. ಏಯ್ ಏನದು? ಅದ ಅಲ್ಲ, ಬೇರೆ ಏನಪ್ಪ ಅದು?
ವಾಸು ವಾಸು ಯಾರು ಅದು? ಯಾರು ಇಲ್ವೇ? ಮೇಲ್ಕಂಡ್ರು ವಾಸು ಏನನಿಂದ ವಾಸು ದೇವ ಕಣ. ಏನು ಹೇಳ್ತಿದ್ಯಾ? ವಾಸುದೇವನ? ಹೌದು ಕಣ, ಅವ್ನ್ ದೇವ ಕಣ. ನನ್ ಮಗನೇ, ಇಷ್ಟೋ ತನಕ ವಾಸು ಹೆಂಡತಿ ದೇವ ಅಂದೆ, ಈಗ ವಾಸುನೇ ದೇವ ಅಂತಿದ್ಯಾ? ಕೊನೆಗೆ ನನ್ನ ದೇವ ಅಂತೀಯ ಹೆಂಗೆ? ಹುಚ್ಚಿಡ್ದು ಬಿಟ್ಟೈತೆ. ನಿಜ ಕಣ, ನೀರಿಗೋಸ್ಕರ ಅಲ್ಲಿ ಹೋಗಿದ್ನ ದಪ್ಪ ಅಂತ ನನ್ ಮೇಲೆ ಹಲ್ಲಿ ಬಿದ್ಬಿಡ್ತು. ಅಲ್ಲಿ ತಾನೇ ಬಿದ್ದಿದ್ದು, ಒಳ್ಳೆ ಹೆಣ ಬಿದ್ದಂಗೆ ಹೇಳ್ತೀಯಲ್ಲ. ಆಮೇಲೆ ಏನಾಯ್ತು ಹೇಳು? ಅದಾದ್ಮೇಲೆ ವಾಸು ಅಂತ ಗಟ್ಟಿಯಾಗಿ ಕಿರ್ಸ್ಕೊಂಡೆ. ವಾಸು ಬಾಗಿಲು ತೆಗೆದ್ಬಿಟ್ಟು ನನ್ ಮೇಲೆ ಬಂದ್ಬಿಟ್ಟ ಕಣೋ. ಲೇ, ಅವನು ಇಷ್ಟು ದಿನ ನಮ್ ಜೊತೆನೆ ಇದ್ದ ತಾನೆ, ಮತ್ತೆ ಹೆಂಗ್ ದೇವ ಆದ? ನಿಜ ಕಣ್ರೋ, ನನ್ ಮಾತ್ ನಂಬ್ರು. ನನ್ ಕಣ್ಣಾರೆ ನೋಡಿದ್ನೋ, ನನ್ ಮಾತ್ ನಂಬ್ರು. ಲೇ, ನೀನಾರು ನನ್ ಮಾತ್ ನಂಬು. ಲೇ, ಕೊನೆಗೂ ಅದ್ ನೆನಪಾಯ್ತು ಕಣೋ ನನಗೆ. ಬಾ, ಇಷ್ಟೊತ್ತು ಅವನ್ ತಲೆ ತಿಂದ, ಇವಾಗ ಇವನ್ ಶುರು ಹಚ್ಕೊಂಡ. ಏಯ್, ಸುಮ್ನೆ ಯಾಕೆ ಹೊಡಿತೀನಿ? ಮರ್ತೋಗ್ತೀನಿ ಕಣ. ಹೇಳೋ. ನಿಜ ಕಣೋ, ನನ್ ಮಾತು ಒಂದ್ಸರಿ ಕೇಳೋ. ನೋಡ, ಏನೋ ನೋಡಿ ಹೆದರ್ಕೊಂಡಿದ್ಯಾ. ಹೋಗಿ ಬಟ್ಟೆ ಚೇಂಜ್ ಮಾಡಿ ಮಲ್ಕೋಗೋ. ದೆವ್ವ ಅಂತೆ ದೆವ್ವ, ಒಳ್ಳೆ ಕನ್ಸ್ ಹಾಳು ಮಾಡ್ದ. ಆಗ ಏನ್ ನನ್ ಮಾತು ಯಾರು ನಂಬೋದೇ ಇಲ್ಲ, ಏನ್ ಮಾಡೋದು? ಚಿಕ್ಕಪ್ಪ ಆ ಸೀನ ಇಲ್ಲಿಗೆ ಬರ್ತಾ ಇದ್ದಾನೆ. ಅವನಿಗೆ ಏನಾದ್ರೂ ನಿಮ್ ಲವ್ ವಿಷಯ ಗೊತ್ತಾಯ್ತು ಅಂದ್ರೆ ಹೊಟ್ಟೆ ಉರ್ಕೊಂಡು ಸಾಯ್ತಾನೆ. ಇಷ್ಟು ದಿನ ನಮ್ ಹೊಟ್ಟೆ ಉರಿಸ್ತಾ ಇದ್ದ, ಒಂದಿನ ಆದ್ರೂ ನಾವು ಹೊಟ್ಟೆ ಉರಿಸಿದೀವಾ? ಇವತ್ತು ನೋಡ್ತಿರೋ, ಅವನು ಬಿಕ್ಕಿ ಬಿಕ್ಕಿ ಅಳೋ ಕಣ್ಣೀರನ್ನ ತುಂಬಿಸೋಕೆ ಕನಿಷ್ಠ 4 ಬಕೆಟ್ ಆದ್ರೂ ಹಿಡ್ಕೊಂಡು ರೆಡಿ ಆಗಿರಿ. 4 ಬಕೆಟ್ ಯಾಕೆ ಚಿಕ್ಕಪ್ಪ? ಬಾತ್ರೂಮ್ ತೊಳೆಯಕಲ್ವೋ ಬೇಕು ಫಾ. ಅವನ್ ಕಣ್ಣೀರನ್ನ ತುಂಬಿಸೋಕೋಸ್ಕರ ಕಣೋ. ಅಷ್ಟು ಸೀನ್ ಇಲ್ಲ. ಅವ್ನು ನಿಮ್ನ ಅಳಿಸ್ತಾನೆ ಹೊರತು ಅಳವನಲ್ಲ. ಇವನೊಬ್ಬ. ಲೇ, ನೀನ್ ಆ ಸೆಲ್ ಫೋನ್ ಅಲ್ಲಿ ಬೇಡದರದಲ್ಲಿ ನೋಡ್ಕೊಂಡು ಕೂತಿರೋ. ಈಗ ಬೇರೆ ಇಂಟರ್ನೆಟ್ ರೇಟ್ ಎಲ್ಲ ತುಂಬಾ ಕಡಿಮೆ ಮಾಡಿದ್ದಾರೆ, ಇನ್ನೇನ್ ಮಾಡ್ತೀಯಾ? ಚಿಕ್ಕಪ್ಪ, ಅರ್ಜೆಂಟಾಗಿ ನಿಂಗೊಂದು ವಿಷಯ ಹೇಳ್ಬೇಕು. ನಾವು ಕೂಡ ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು. ಅವಾಗ್ಲೇ ನಿನ್ನವರೆಗೂ ಬಂದ್ಬಿಡ್ತಾ ಇನ್ಫಾರ್ಮೇಶನ್. ಅದೇ ಚಿಕ್ಕಪ್ಪ, ನಾನು ಮತ್ತೆ ರಾಜ ಅವರ 2ನೇ ಮಗಳು ಇದ್ರಲ್ಲಿ ಇದೀವಾ? ಇದರಲ್ಲಿ ಅಂದ್ರೆ ಯಾವ್ದ್ರಲ್ಲೋ? ಲವ್ ಅಲ್ಲಿ ಚಿಕ್ಕಪ್ಪ. ಈ ಮದ್ವೆ ಆದ್ಮೇಲೆ ಹೆಂಗೋ ದೊಡ್ಡವನು ಅಂತ ನೀನ್ ಇದೆಯಲ್ವಾ, ಎಲ್ಲರ ಹತ್ರ ಮಾತಾಡಿ ನಮ್ಮ ಮದ್ವೆ ಮಾಡಿಸ್ತೀಯ ಅನ್ಕೊಂಡ್ರೆ, ಆ ಹುಡುಗಿ ಫ್ರೆಂಡ್ ಇದ್ದಾಳಲ್ಲ, ಅವಳು ನನ್ನ ಒಳಗೆ ಹೇಳ್ಕೊಂಡು ಚಿಲ್ಕ ಹಾಕಿ ಐ ಲವ್ ಹೇಳ್ಬಿಟ್ಲು ಚಿಕ್ಕಪ್ಪ. ನಾನ್ ದೊಡ್ಡವನು. ಅಪ್ಪ, ಈ ಸಮಸ್ಯೆಗೆ ನೀನೇ ಸೊಲ್ಯೂಷನ್ ಹೇಳ್ಬೇಕು. ನನ್ಗೆ ಹಸಿವಾಗ್ತಿದೆ, ನಾನು ಕೆಳಗೆ ಹೋಗಿ ತಿಂತೀನಿ. ಆ ಹುಡುಗಿ ಇಲ್ದೇ ಇದ್ರೆ ನಾವೇನು ಅನ್ಕೊಂಡ್ರಿ ಇನ್ನೇನು ಆಯ್ತಲ್ರು.